ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದರೆ ಅದೇ ಜಗಳದಲ್ಲಿ ಮತ್ತೊಬ್ಬರು ಮಧ್ಯಪ್ರವೇಶ ಮಾಡಿದರೆ ಮಾತ್ರ ಅಪಾಯ ತಪ್ಪಿದ್ದಲ್ಲ ಎಂಬುದಕ್ಕೆ ಈ ಸ್ಟೋರಿ ಉತ್ತಮ ಉದಾಹರಣೆ. ಗಂಡ ಹೆಂಡತಿ ಜಗಳದಲ್ಲಿ ಸಂಧಾನ ಮಾಡಲು ಬಂದ ಅತ್ತೆಯ ಮೇಲೆ ಹಲ್ಲೆ ಮಾಡಿರುವ ಘಟನೆ ಪಾವಗಡದಲ್ಲಿ ನಡೆದಿದ್ದು, ಹಲ್ಲೆಯಿಂದ ಅಸ್ವಸ್ಥಗೊಂಡಿರುವ ಅತ್ತೆ ಆಸ್ಪತ್ರೆ ಪಾಲಾಗಿದ್ದಾರೆ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿ ಚಿಕ್ಕಜಾಲೋಡು ಗ್ರಾಮದ ಮಹಿಳೆ ಲಕ್ಷ್ಮೀದೇವಿ, ಸೊಸೆ ನೇತ್ರಾಳ ಅಣ್ಣ ಸತೀಶ್ ಮತ್ತು ತಾಯಿ ಯಲ್ಲಕ್ಕ ಈ ಮೂವರು ಸೇರಿ ಮನೆಯ ಮುಂದೆಯೇ ನೆಲಕ್ಕೆ ಹಾಕಿ ಕಬ್ಬಿಣದ ರಾಡ್ನಿಂದ ಹೊಡೆದಿರುವ ಘಟನೆ ನಡೆದಿದೆ. ಚಿಕ್ಕಜಾಲೋಡು ಗ್ರಾಮದ ಓಂಕೇಶ್ 13 ವರ್ಷದ ಹಿಂದೆ ಜೋಡಿ ಅಚ್ಚಮ್ಮನಹಳ್ಳಿಯಿಂದ ನೇತ್ರಾಳನ್ನು ಮದುವೆಯಾಗಿದ್ದಾನೆ. ನೇತ್ರಾಳ ತಂದೆ ಕೋಳಿ ಫಾರ್ಮ್ ಮಾಡುವಂತೆ ಹೇಳಿ 30 ಲಕ್ಷ ಬಂಡವಾಳ ಹಾಕಿಸಲಾಗಿತ್ತು. 30 ಲಕ್ಷ ವಾಪಸ್ ಕೇಳಿದ ಕಾರಣಕ್ಕೆ ಗಲಾಟೆ ಮಾಡಿಕೊಂಡು ಪತ್ನಿ ಮತ್ತು 2 ಮಕ್ಕಳನ್ನು ತವರು ಮನೆಗೆ ಕಳುಹಿಸಿದ್ದಾರೆ ಎಂಬುದು ಸೊಸೆಯ ಆರೋಪವಾಗಿದೆ. 13 ವರ್ಷಗಳ ಹಿಂದೆ ಮದುವೆಯಾಗಿರುವ ಓಂಕೇಶ್ ದಂಪತಿಗಳಿಗೆ 11 ವರ್ಷದ ದೈವಿಕ ಮತ್ತು 9 ವರ್ಷದ ಸಾತ್ವಿಕ ಎಂಬ 2 ಮಕ್ಕಳಿದ್ದು, ಈ ಸಂಬಂಧ ಈ ಹಿಂದೆ ವೈಎನ್ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಆದರೆ ದೂರು ನೀಡಿದ ವೇಳೆ ದಂಪತಿಗಳನ್ನು ಕರೆಯಿಸಿ ರಾಜಿ ಸಂಧಾನ ಮಾಡಿ ತವರು ಮನೆಯವರೇ ಗಂಡನ ಮನೆಗೆ ಬಿಟ್ಟು ಬರುವಂತೆ ಹೇಳಲಾಗಿತ್ತು ಎನ್ನಲಾಗಿದೆ. ಪೊಲೀಸ್ ಸಂಧಾನದಲ್ಲಿ ಗಂಡನ ಮನೆಗೆ ಬಿಡುವಂತೆ ಹೇಳಿದ್ದರೂ ಬಾರದೆ ತಾಯಿಗೆ ವಯಸ್ಸಾದ ಕಾರಣದಿಂದ ಸಣ್ಣ ಮಕ್ಕಳನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲವೆಂದು ಬುದ್ಧಿ ಹೇಳಿ ಸೊಸೆಯನ್ನು ಕರೆತರಲು ಹೋದರೆ ಮನೆಯಿಂದ ಆಚೆ ತಬ್ಬಿ ನೆಲಕ್ಕೆ ಬೀಳಿಸಿ ತಾಯಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಸೊಸೆ ನೇತ್ರ, ಅವರ ಅಣ್ಣ ಸತೀಶ್ ಮತ್ತು ತಾಯಿ ಯಲ್ಲಕ್ಕ ಮೂವರು ಸೇರಿ ಎದೆ ಭಾಗಕ್ಕೆ ಮತ್ತು ಬೆನ್ನು ಭಾಗಕ್ಕೆ ಕಬ್ಬಿಣದ ರಾಡ್ನಿಂದ ಹೊಡೆದಿದ್ದಾರೆ ಎಂದು ಸಂಬಂಧಿಕರು ನೋವು ತೋಡಿಕೊಂಡಿದ್ದಾರೆ. ಸಿಗ್ತಾ ಇಲ್ಲ. ಪೊಲೀಸ್ ಅಂತ ದರ್ಪ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ನೀನು ಎಲ್ಲಿದ್ದು ಹೇಳೋ, ನೀನು ಇರೋತ್ತಾಗೆ ನಿನ್ನ ಲೊಕೇಶನ್ ಹಾಕೋ, ನಾನು ಬಂದು ನೀನು ಸಾಯಿಸ್ತೀನಿ, ನಿನ್ನ ಭೂಮಿ ಮೇಲೇ ಇದ್ದಾರೋ, ನಾವು ಮನೆಗಿದ್ರೂ ಬಂದು ಆಗಲ್ಲ. ನಾನು ಪೊಲೀಸ್ ಅಂತ ಟಾರ್ಚರ್ ಕೊಟ್ಟೆ ಸರ್. ಪ್ರಾಣದ ಮೇಲೆ ನಮ್ಗೆ ತುಂಬ ಭಯ ಇದೆ ಸರ್. ನಮಗೆ ಅವನೇನಾದರೂ ಬಂದು ಮಾಡ್ತಾನೆ. ನಮ್ಮ ಪ್ರಾಣದ ಮೇಲೆ ತುಂಬ ಭಯ ಅಂದರೆ ಭಯ. ನಾವು ಇವ್ರು ವಯಸ್ಸಾಗುತ್ತೆ, ನಮ್ಮ ತಂದೆ ತಾಗಿದ್ರು ವಯಸ್ಸಾಗುತ್ತೆ ಸರ್. ಅವ್ರು ನೋಡ್ಕೊಳ್ಳೋರು ಯಾರೂ ಇಲ್ಲ ಮನೆಯಲ್ಲಿ. ನಮ್ಮ ಅಣ್ಣ ಬೆಂಗಳೂರಲ್ಲಿ ಇರ್ತಾರೆ. ಹಂಗಂದ್ಬಿಟ್ಟು ಯಾವಾಗಲೂ ಬರ್ತಾರೆ, ಹೊಡಿತಾರೆ, ಹೋಗ್ತಾರೆ. ಕಳಿಸು, ನಿಮ್ಮ ತಂಗಿನ ಕಳಿಸು, ಅವ್ರ ಮನೆಗೆ ಅವ್ರು ಮಾಡ್ಕೊಂಡು ತಿನ್ನಲಿ ಅಂತಂದರೆ ನಾನು ಕಳ್ಸಲ್ಲ. ಅದೇನು ಮಾಡ್ಕೊತೀವಿ ಮಾಡ್ಕೊ ಹೋಗು, ನಿಮಗೆ ಯಾರಿದ್ರೆ ಅವ್ರು ಕರ್ಕೊಬರೋಗು. ನಾನು ಏನು ಮಾಡ್ತೇನೆ, ನಾನು ಪೊಲೀಸು, ನಾನು ಏನು ಮಾಡಂಗಿದ್ದೀನಿ. ಪಾವಗಡ ಕೊಂಡಪ್ಪ, CTV ನ್ಯೂಸ್, ಪಾವಗಡ.